ಜೀನ್ಸ್ ಪ್ಯಾಂಟ್ಸ್ ಆಗ್ಲಿ ಇದ್ರೆ ಇದಕ್ಕೆ ಹಾಕ್ಬಿಟ್ಟು ಕಾರ್ಪೆಂಟು ಕಂಬಳಿ ಎಲ್ಲ ಹಾಕ್ಬೋದಾ? 6 kg ಒಳಗಡೆ ಇರ್ಬೇಕು. ಅಲ್ಲ ಇರ್ಲಿ ಕೆಜಿ ಇರ್ಲಿ, ಕಾರ್ಪೆಂಟು ಕಂಬಳಿಗಳು ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಹಾಕ್ಬೋದಾ? ಅದೇ ಹೇಳ್ತಾರದು ಕೆಜಿ ಇರ್ಲಿ ಅಂದ್ರೆ ನೀವು 12 kg ಬ್ಲಾಂಕೆಟ್ ಹಾಕ್ಬಿಡ್ತೀರಾ. ಮೇನ್ 6 kg ಒಳಗಡೆ ಇರ್ಬೇಕು. ಓಕೆನಾ? ಕ್ವೀನ್ ಸೈಜ್ ಬ್ಲಾಂಕೆಟ್ ಹಾಕ್ಬೋದು, ಕಿಂಗ್ ಸೈಜ್ ಹಾಕಂಗಿಲ್ಲ. ಅದು ಹಿಂಗ್ ರೊಟೇಷನ್ ಆಗ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾರ್ಪೆಂಟು 6 kg ಒಳಗಡೆ ಇರ್ಬೇಕು. ಅಂದ್ರೆ ಲೋಡ್ ಜಾಸ್ತಿ ಆದ್ರೆ ಬೀಪ್ ಬರುತ್ತಲ್ಲ? ಬೀಪ್ ಸೌಂಡ್ ಏನು ಬರಲ್ಲ, ಮಿಷಿನ್ ನಡೀತದೆ, ನಿಮ್ಗೆ ನೋಟಿಫಿಕೇಶನ್ ಏನು ಬರಲ್ಲ, ಯಾವ ಮಿಷಿನ್ ಅಲ್ಲೂ ಬರಲ್ಲ. ಇಲ್ಲ ವರ್ಲ್ಪೂಲ್ ಅಲ್ಲಿ ಬೀಪ್ ಬರುತ್ತೆ. ಬರುತ್ತದು ಇದ್ರಲ್ಲಿ LG ಸ್ಯಾಮ್ಸಂಗ್ ಅಲ್ಲಿ ಯಾವ್ದು ಕೊಡ್ತಾ ಇಲ್ಲ. ಏನಕ್ಕಂದ್ರೆ ಅದು ಲೋಡ್ ಜಾಸ್ತಿ ನೀವು ಬೀಪ್ ಸೌಂಡ್ ಮಾಡಿದ್ರೆ ಸೆನ್ಸರ್ ಹೋಗ್ಬಿಡ್ತದೆ, ಆಮೇಲೆ ಹೋದ್ರೂ ನೀವು ಬಟ್ಟೆ ಹಾಕ್ತೀರಾ, ಕೆಲವು ದಿವಸನೇ ಬರೋದು. ಅದಕ್ಕೆ LG ಸ್ಯಾಮ್ಸಂಗ್ ಎಲ್ಲ ಮಾಡಲ್ಲ. ಅಲ್ಲ ನಮ್ಗೆ ಹೆಂಗ್ ಗೊತ್ತಿರುತ್ತೆ ಅದು ಇಷ್ಟೇ ಕೆಜಿ ಇದೆ ಬಟ್ಟೆ, ನಮ್ ಬಟ್ಟೆ ಇಷ್ಟ ಕೆಜಿ ಇದೆ ಅಂತ ಹೆಂಗ್ ಗೊತ್ತಿರುತ್ತೆ? ರಫ್ ಒಂದು ಐಡಿಯಾ ಇರಬೇಕು. ಹಾಕ್ತಾ ಇರೋದು ಬಟ್ಟೆ 6 kg ಒಳಗಡೆ ಇದೆ ಅಂತ. ಜಾಸ್ತಿ ಇರಲ್ಲ. ಈಗ ಬಟ್ಟೆ ಹಾಕಿದಾಗ ಬ್ಲಾಂಕೆಟ್ ಬೆಡ್ಶೀಟ್ ಯಾವ್ದೋ ಹಾಕ್ಬಾರ್ದು, ಅಥವಾ ಜೊತೆಲಿ ಹಾಕ್ಬಾರ್ದು. ಬ್ಲಾಂಕೆಟ್ಗೆ ಬರೀ ಸಪರೇಟ್ ಆಗಿ ಬ್ಲಾಂಕೆಟ್ ಹಾಕಿ, ಬಟ್ಟೆ ನಾರ್ಮಲ್ ಹಾಕಿ ಸಪರೇಟ್ ಬೆಡ್ಶೀಟ್ ಹಾಕಿ. ಬ್ಲಾಂಕೆಟ್ ಬೆಡ್ಶೀಟ್ ಎಲ್ಲ ಹಾಕಂಗಿದ್ರೆ ಸ್ಟ್ರಾಂಗ್ ಜೀನ್ಸ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕು. ಬರೀ ಬಟ್ಟೆ ಒಂದ್ಸತಿ ಬೆಡ್ಶೀಟ್ ಕೂಡ ಒಂದ್ಸತಿ ಹಾಕ್ಬೋದು. ಹೌದು. ಪ್ರೋಗ್ರಾಮ್ 2 ಅಲ್ಲಿ ಪ್ರೀ ವಾಶ್ ನಾರ್ಮಲ್ ಅಂತ ಇದೆ, ಇದ್ರಲ್ಲಿ ಜಾಸ್ತಿ ಗಲೀಜಿರೋದು ಬಟ್ಟೆ ಹಾಕಿ. ಪ್ರೋಗ್ರಾಮ್ 2 ಅಲ್ಲಿ ಸೆಕೆಂಡ್ ಪ್ರೋಗ್ರಾಮ್ ಬಂದ್ಬಿಟ್ಟು ಆಕ್ವಾರೈಸರ್. ಆಕ್ವಾರೈಸರ್ ವಾಶ್ ಮಾಡುತ್ತೆ, ಜಾಲ್ಸುತ್ತೆ, ಡ್ರೈ ಮಾಡಲ್ಲ. ನಿಮ್ಗೆ ಲಾಸ್ಟಿಗೆ ನೀರ್ ಜೊತೆಗೆ ಬಟ್ಟೆ ಸಿಗುತ್ತೆ. ಆ ಬಟ್ಟೆ ಎದ್ಬಿಟ್ಟು ಅದೇ ನೀರಲ್ಲಿ ಬೇರೆ ಬಟ್ಟೆ ಬೇಕಂದ್ರೆ ತೊಳಿಬಹುದು. ಆಕ್ವಾ ರಿಸರ್ವ್ ದಲ್ಲಿ ನೀರ್ ಜಾಲ್ಸ ಎಲ್ಲಾ ಪ್ರೋಗ್ರಾಮ್ ದಲ್ಲಿ ಜಾಲ್ಸುತ್ತೆ. ನಿಮ್ಗೆ ನೀರ್ ಬೇಕು ಅಂದ್ರೆ ಆಕ್ವಾ ರಿಸರ್ವ್ ಸೆಲೆಕ್ಟ್ ಮಾಡ್ಕೋಬೇಕು. ನಾರ್ಮಲ್ ಅಲ್ಲಿ